ಇದರಲ್ಲಿ ಏನಿದೆ ಅರ್ಥ? ಇಷ್ಟು ತರಾತುರಿಲಿ ಯಾಕೆ ಇಂಥ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ? ಇದು ಹಿನ್ನೆಲೆ ಏನು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡೆಸಿದಂಥ ಸರ್ಕಾರ ಇಲ್ಲಿ ಇದೆಯೋ ಇಲ್ಲೋ? ಈಗ ನಾವು ನೋಡ್ತಿದ್ದಂಗೆ ನಮ್ಮ ಅನುಭವದಲ್ಲಿ, ನಮಗಿರೋಂಥ ಸಣ್ಣ ಅನುಭವದಲ್ಲಿ ಯಾರು ಒಂದು ಕಂಪ್ಲೇಂಟ್ ಕೊಟ್ಟರೆ, ಈಗ ನಾವು ಬೇಕಾದಷ್ಟು ಲೋಕಾಯುಕ್ತ ಕೇಸು ಮತ್ತೊಂದೆಲ್ಲ ಅನುಭವಿಸಿದ್ದೇವೆ, ಕೋರ್ಟ್ಗಳು ನೋಡಿದ್ದೇವೆ. ಯಾರೇ ಆಗಲಿ ಏನಾರು ಒಂದು ಸ್ಯಾಂಕ್ಷನ್ನು ಪ್ರಾಸಿಕ್ಯೂಷನ್ ಆಗಬೇಕಾದ್ರೆ ಏನಾರು ಒಂದು ಅಲಿಗೇಷನ್ಸು ಪ್ರೂವ್ ಆಗಬೇಕಾಗಿತ್ತು. ತನಿಖೆಗಳಲ್ಲಿ ಯಾವ್ದಾದ್ರು ಕಮಿಷನ್ಸು ಇಲ್ಲ ಎನ್ಕ್ವೈರಿನೋ ಇಲ್ಲ ಲೋಕಾಯುಕ್ತದವರು ಯಾರು ಹಿಂಗೇನಾದ್ರು ಒಂದು ತಪ್ಪು ಮಾಡಿದ್ರೆ, ದಿನ ನಾವೆಲ್ಲ ಇಲ್ಲಿ ಏನು ಮಂತ್ರಿಗಳಿದ್ದೀವಿ, ನಮಗೆಲ್ಲ ದಿನಕ್ಕೆ ಯಾವ್ದಾದ್ರು ಸರ್ಕಾರಿ ನೌಕರಿ ಮೇಲೆ, ನಾವು ಸರ್ಕಾರ ನೌಕರಿ ಇದ್ದಂಗೆ ಅಫ್ಕೋರ್ಸ್ MLA ಆಗಲಿ ಮಂತ್ರಿ ಆಗಲಿ ನಾವೆಲ್ಲ ಇದ್ದರೆ ವಿ ಆರ್ ದಿ ಪಬ್ಲಿಕ್ ಸರ್ವೆಂಟ್ಸ್. ನಾವು ದಿನ ಒಂದು 4 ಫೈಲಾರು ಸೈನ್ ಆಗ್ತಾ ಇರ್ತೀವಿ. ಯಾರು ಅಫಿಷಿಯಲ್ಸು ಹಿಂಗೆ ತಪ್ಪು ಮಾಡಿದ್ದಾರೆ ಏನು ಅಂತಂದರೆ ವಿ ಹ್ಯಾವ್ ಟು ಪರ್ಮಿಟ್ ದೆಮ್. ಸೊ ಪರ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗಿ ಎ ಡೀಟೇಲ್ ಎನ್ಕ್ವೈರಿ ಆಗಿರ್ತದೆ, ಆಗಿ ಒಂದು ಅಭಿಪ್ರಾಯಕ್ಕೆ ಬಂದಿರ್ತದೆ. ಆಮೇಲೆ ಲೋಕಾಯುಕ್ತದವ್ರು ನಮ್ಗೆ ಬರೆದಿರ್ತಾರೆ, ಈ ಪ್ರಾಸಿಕ್ಯೂಟ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಡಿ, ಇಲ್ಲ ಪ್ರಾಸಿಕ್ಯೂಟ್ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಬಂದಿರ್ತದೆ. ಇಲ್ಲ ಯಾವ್ದಾದ್ರು ನಮ್ಮ ಅಧಿಕಾರಿಗಳು ದೊಡ್ಡ ಚರ್ಚೆ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅವರೊಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ. ಬಂದ ಮೇಲೆ ಆಮೇಲೆ ನಾವು ಸರ್ಕಾರದಲ್ಲಿ ನಾವು ಪರ್ಮಿಷನ್ ಕೊಡುವಂಥ ಒಂದು ಪದ್ಧತಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾನೂನು ಇದೆ. ಇದು ಬಿಟ್ಟು ನೀವು ಇನ್ನೂ ತನಿಖೆನೇ ಮಾಡಿಲ್ಲ, ಇಲ್ಲ ಯಾವ ಕಮಿಷನ್ ಆಫ್ ಎನ್ಕ್ವೈರಿ. ಈಗ ಎನ್ಕ್ವೈರಿ ಆಗಬೇಕು ಅಂತೇಳಿ ತಾವು ಕಳಿಸಿದಂಥ ಮಾರ್ಗದರ್ಶನಕ್ಕೆ, ಎನ್ಕ್ಲೋಸ್ ಮಾಡಿದಂಥ ಡೀಟೇಲ್ಗೆ ನಾವು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಆಗಿದೆ. ಆ ಜುಡಿಷಿಯಲ್ ಎನ್ಕ್ವೈರಿ ಇನ್ನು ಪ್ರಾರಂಭ ಆಗಿ ಕೆಲಸ ನಡೀತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಅಧಿಕಾರಿಗಳ ತಂಡದ ಕೈಲಿ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಡೀಟೇಲು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಗಕ್ಕಿಂತ ಮುಂಚಿತವಾಗಿ ಇಷ್ಟು ತರಾತುರಿಯಾಗಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗೆ ಇನ್ನ ಏನು ಎನ್ಕ್ವೈರಿನೇ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕಬೇಕು, ನಾನು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತಂದರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಸಂವಿಧಾನದ ಕಗ್ಗೋಲೆ ಅಲ್ವಾ ಅನ್ನೋ ವಿಚಾರವನ್ನು ನಿಮ್ಮ ಮುಂದೆಲ್ಲ ಕೂಡ ನಿಮ್ಮ ರಾಜ್ಯದ ಜನತೆ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. 26ಕ್ಕೆ 200ಕ್ಕೂ ಹೆಚ್ಚು ಪುಟಗಳಿದೆ, ಡಾಕ್ಯುಮೆಂಟ್ಸ್ ಇದೆ, ಸಬ್ಮಿಟ್ ಮಾಡಿದ್ದಾರೆ. ಏನು ಅಂತ ಗೊತ್ತಿಲ್ಲ. ನಮ್ಮ ಚೀಫ್ ಸೆಕ್ರೆಟರಿ ಡೀಟೇಲ್ ಆಗಿ ರಿಪ್ಲೈ ಮಾಡಿದ್ದಾರೆ, ಖುದ್ದಾಗೆ. ಎಲ್ಲ ಅವ್ರದ್ದೇ ಡೇಟ್ ಇದೆ. ಎಲ್ಲದಕ್ಕೂ ಚೀಫ್ ಸೆಕ್ರೆಟರಿ ಬರೆದಿರೋ ರಿಪ್ಲೈಯೂ ಇಲ್ಲಿದೆ, ಗವರ್ನರ್ ಕಳಿಸಿರೋ ಲೆಟ್ರು ಇದೆ, ಅಬ್ರಾಮ್ ಫೈಲ್ ಮಾಡಿರೋಂಥ ಏನು ಒಂದು ಕಂಪ್ಲೇಂಟು ಇನ್ಫಾರ್ಮೇಶನ್ನು ಅದು ಇದೆ. ಹೌ ಕ್ಯಾನ್ within 2-3 hours, not even 2-3 hours, it has reached the chief minister's office. ಇದು ನಮಗೆ ಅರ್ಥ ಆಗ್ಲಿಕ್ಕಾಗ್ತಾ ಇಲ್ಲ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.